Hello, future doctors. Welcome to Elegant Electronics. 2026 ರೌಂಡ್ 1 ಪ್ರಾವಿಷನಲ್ 2 ರಿಸಲ್ಟ್ ಬಿಟ್ಟಾಗಿದೆ. ಯಾಕೆ ಪ್ರಾವಿಷನಲ್ 2 ರಿಸಲ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ರಿಯಲ್ ಅಲಾಟ್ಮೆಂಟ್ ರೌಂಡ್ 1 ರಿಯಲ್ ಅಲಾಟ್ಮೆಂಟ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಹಾಗಾಗಿ ನಿಮಗೆ 2026 ರೌಂಡ್ 1 ಪ್ರಾವಿಷನಲ್ 2 ಅಲ್ಲಿ ಸಿಕ್ಕಂತಹ ಸೀಟು ಆಲ್ಮೋಸ್ಟ್ ಕನ್ಫರ್ಮ್ 99.99% ಕನ್ಫರ್ಮ್ ಆಗಿರುತ್ತೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಚೇಂಜ್ ಆದರೆ ಆಗಬಹುದು. ನನ್ನ ಪ್ರಕಾರ ಯಾವುದೂ ಚೇಂಜ್ ಆಗುವ ಸಾಧ್ಯತೆ ಇಲ್ಲ. ಸದ್ಯದಲ್ಲೇ ರಿಸಲ್ಟು ಸಹ ನಿಮಗೆ ಬರುತ್ತೆ. ಈ ವಿಡಿಯೋದಲ್ಲಿ ನಾನು ಬೆಂಗಳೂರು ಮೆಡಿಕಲ್ ಕಾಲೇಜಸ್ ಮಾತ್ರ ಕನ್ಸಿಡರ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಟೈಮ್ ಕಡಿಮೆ ಇರುತ್ತೆ ಇದನ್ನ ಅನಲೈಸ್ ಮಾಡಿ PDF ಮಾಡೋದಕ್ಕೆ. ಹಾಗಾಗಿ ಬೆಂಗಳೂರಿನ 16 ಮೆಡಿಕಲ್ ಕಾಲೇಜುಗಳನ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ನೀಟ್ 2026 ಜನರಲ್ ಮೆರಿಟ್ ಕ್ಯಾಟಗರಿ ಮೆಡಿಕಲ್ ಫಸ್ಟ್ ರೌಂಡ್ ಪ್ರಾವಿಷನಲ್ 2 ರಿಸಲ್ಟ್ಸ್ ಆಲ್ಸೋ ಕಂಪೇರ್ಡ್ ವಿತ್ 2026 ಮಾಕ್. ಒಂದಷ್ಟು ಕಾಲೇಜುಗಳಲ್ಲಿ ಕಟ್ ಆಫ್ ಡ್ರಾಪ್ ಆಗಿದೆ, ಒಂದಷ್ಟು ಕಾಲೇಜುಗಳಲ್ಲಿ ಕಟ್ ಆಫ್ ಸೇಮ್ ಇದೆ, ಒಂದಷ್ಟು ಕಾಲೇಜಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗಿದೆ. ಹಾಗಾಗಿ ಇನ್ ಜನರಲ್ ಹೇಳೋದಕ್ಕಾಗೋದಿಲ್ಲ ಕಟ್ ಆಫ್ ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂತ. ಸೊ ಟಾಪ್ ಕಾಲೇಜಸಲ್ಲಿ ಒಂಥರ ಬಿಹೇವ್ ಮಾಡುತ್ತೆ, ಆ್ಯಾವ್ರೇಜ್ ಕಾಲೇಜಸಲ್ಲಿ ಒಂಥರ ಬಿಹೇವ್ ಮಾಡುತ್ತೆ, ಲೋ ಕಟ್ ಆಫ್ ಕಾಲೇಜಸಲ್ಲೂ ಕಟ್ ಆಫು ಬೇರೆ ಥರ ಇರುತ್ತೆ. ಸೊ ಯೂಶಲಿ ಎಲ್ಲರೂ ಜನರಲೈಸ್ ಮಾಡಿಬಿಟ್ಟಿರ್ತಾರೆ ಕಟ್ ಆಫ್ ಡ್ರಾಪ್ ಆಯಿತು ಕಟ್ ಆಫ್ ಇನ್ಕ್ರೀಸ್ ಆಯಿತು ಅಂತ. ಡೆಫಿನೆಟ್ಲಿ ಡಿಪೆಂಡ್ಸ್ ಆನ್ ದ ಕಾಲೇಜಸ್. ಗುಡ್ ಪರ್ಫಾರ್ಮಿಂಗ್ ಕಾಲೇಜಸಲ್ಲಿ ಬೇರೆ ಥರ ಇರುತ್ತೆ, ಬಾಟಮಲ್ಲಿರೋ ಲೋ ಪರ್ಫಾರ್ಮಿಂಗ್ ಕಾಲೇಜಸಲ್ಲಿ ಬೇರೆ ಥರ ಇರುತ್ತೆ. ನೋಡ್ತಾ ಹೋಗೋಣ ಯಾವ ಕಾಲೇಜಲ್ಲಿ ಏನೇನು ಆಗಿದೆ ಮಾರ್ಕಿಂದ ರೌಂಡ್ 2 ಪ್ರಾವಿಷನಲ್ಗೆ. BMCಯಲ್ಲಿ 1833 ಇತ್ತು, 2655 ಆಯಿತು. ಯಾಕೆ ಅಂದರೆ KE ಬಿಟ್ಟು MCCಗೆ ಒಂದಷ್ಟು ಜನ ಹೋಗಿದ್ದಾರೆ. ಎಷ್ಟು ಜನ ಅಂತ ಯಾರಿಗೂ ಗೊತ್ತಿಲ್ಲ. ಸೊ KE ಅವರು ಏನಾದರೂ ಹೇಳಿದ್ರೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಎಲ್ಲರದ್ದು ಅಸಂಪ್ಷನ್ ಅಷ್ಟೇ. ಅಟಲ್ ಬಿಹಾರಿ ವಾಜಪೇಯಿಯಲ್ಲಿ ನೋಡಿ 6300 ಇತ್ತು, 2026 ರೌಂಡ್ 1 ಪ್ರಾವಿಷನಲ್ 2 ಅಲ್ಲಿ 8022ವರೆಗೂ ಹೋಯಿತು. ಅಂದರೆ ಇದು ಕಟ್ ಆಫ್ ಡ್ರಾಪ್ ಆಗಿದೆ ಅಂತ. ESI ಬ್ಯಾಂಗ್ಳೂರಲ್ಲಿ 9966 ಇತ್ತು ಮಾರ್ಕಲ್ಲಿ, ರೌಂಡ್ 1 ಪ್ರಾವಿಷನಲ್ 2 ಅಲ್ಲಿ 11745 ಆಯಿತು, ಇಲ್ಲೂ ಕಟ್ ಆಫ್ ಡ್ರಾಪ್ ಆಯಿತು. MS ರಾಮಯ್ಯದಲ್ಲಿ 11028 ಇತ್ತು, 12100ವರೆಗೂ ಹೋಯಿತು, ಕಟ್ ಆಫ್ ಡ್ರಾಪ್ ಆಗಿದೆ. ಕಿಮ್ಸಲ್ಲಿ ನೋಡಿ 18358 ಇತ್ತು ಮಾರ್ಕಲ್ಲಿ, ಬಟ್ ರೌಂಡ್ 1 ಪ್ರಾವಿಷನಲ್ 2 ಅಲ್ಲಿ 18046 ಇತ್ತು. ಒಂದಷ್ಟು ಜನಕ್ಕೆ ಇಲ್ಲಿ ಕಿಮ್ಸಲ್ಲಿ ಸೀಟ್ ಮಿಸ್ ಆಗಿದೆ, ಸೊ ಕಟ್ ಆಫು ಇನ್ಕ್ರೀಸ್ ಆಗಿದೆ. ವೈದೇಹಿಯಲ್ಲಿ 27041 ಇತ್ತು, ಬಟ್ ರೌಂಡ್ 1 ಪ್ರಾವಿಷನಲ್ 2 ಅಲ್ಲಿ 26229. ಒಂದಷ್ಟು ಜನಕ್ಕೆ ಇಲ್ಲೂ ಸಹ ಸೀಟ್ಸ್ ಮಿಸ್ ಆಗಿದೆ, ಕಟ್ ಆಫ್ ಇನ್ಕ್ರೀಸ್ ಆಯಿತು. BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸಲ್ಲಿ 41737 ಬಂದಿರೋರಿಗೂ ಮಾರ್ಕಲ್ಲಿ ಸೀಟು ಸಿಗಬಹುದು ಅಂತ ತೋರಿಸ್ತಿತ್ತು, ಬಟ್ ಪ್ರಾವಿಷನಲ್ 2 ಅಲ್ಲಿ 39436ಗೆ ನಿಂತಿದೆ, ಕಟ್ ಆಫು 2000 ಜಾಸ್ತಿ ಆಗಿದೆ. ಡಾಕ್ಟರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಲ್ಲಿ ಮಾತ್ರ ಕಟ್ ಆಫು ಸೇಮ್ ಇದೆ, ಮಾರ್ಕಲ್ಲಿ ಎಷ್ಟಿತ್ತು ಪ್ರಾವಿಷನಲ್ 2 ಅಲ್ಲೂ ಅಷ್ಟೇ ಇದೆ. ಇನ್ನೊಂದು ನನಗೆ ತುಂಬ ಆಶ್ಚರ್ಯ ಆಗಿದ್ದು MVJ ಮೆಡಿಕಲ್ ಕಾಲೇಜಲ್ಲಿ 51,000 ಇತ್ತು, ಅದು ಹೇಗೆ 71,000 ಹೋಯ್ತೋ ಗೊತ್ತಿಲ್ಲ. ನಾನು 2 ಸರಿ ಚೆಕ್ ಮಾಡಿದೆ, ಆಲ್ಮೋಸ್ಟ್ 20,000 ಕಟ್ ಆಫ್ ಡ್ರಾಪ್ ಆಗಿದೆ ಅಂತ ಈ ಡಾಕ್ಯುಮೆಂಟಿಂದ ಗೊತ್ತಾಗ್ತಾ ಇದೆ. ನಾನು PDF ಅಲ್ಲಿ KE ರಿಲೀಸ್ ಮಾಡಿರೋ PF ಅಲ್ಲಿ 2-3 ಸರಿ ಚೆಕ್ ಮಾಡಿದ್ದೀನಿ. ಇಟ್ ಈಸ್ ಶೋಯಿಂಗ್ 71,177 ಈಸ್ ದ ಕಟ್ ಆಫ್ ಫಾರ್ ಜನರಲ್ ಮೆರಿಟ್. ಸೊ ನೀವು ಒಂದ್ಸರಿ ಚೆಕ್ ಮಾಡಿ, ಏನಾದರೂ ತಪ್ಪಿದರೆ ದಯವಿಟ್ಟು ಕಾಮೆಂಟ್ ಮಾಡಿ. PS ಮೆಡಿಕಲ್ ಕಾಲೇಜಲ್ಲಿ 57,000 ಇತ್ತು, ಈಗ ಕಟ್ ಆಫ್ ಇನ್ಕ್ರೀಸ್ ಆಗಿ 54,140ಗೆ ಸ್ಟಾಪ್ ಆಗಿಬಿಟ್ಟಿದೆ. ಚಂದ್ರಮ್ಮ ದಯಾನ್ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಎಜುಕೇಷನ್ 66,000ವರೆಗೂ ಹೋಗಿತ್ತು ಮಾರ್ಕಲ್ಲಿ, ಬಟ್ ಈಗ ರೌಂಡ್ 1 ಪ್ರಾವಿಷನಲ್ 2 ಅಲ್ಲಿ ಜಸ್ಟ್ 63,322ಗೆ ಸ್ಟಾಪ್ ಆಗಿಬಿಟ್ಟಿದೆ. BGS ಮೆಡಿಕಲ್ ಕಾಲೇಜು 74,130 ಇತ್ತು, ಈಗ 72,213ಗೆ ಸ್ಟಾಪ್ ಆಯಿತು. ಸಪ್ತಗಿರಿಯಲ್ಲಿ 77,205 ಇತ್ತು, ಈಗ ಇನ್ಕ್ರೀಸ್ ಆಗಿ 73,763 ಆಗಿದೆ. ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜಲ್ಲಿ 82,588 ಇತ್ತು, ಕಟ್ ಆಫ್ ಇನ್ಕ್ರೀಸ್ ಆಗಿ 80,579. ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜಲ್ಲಿ 83,846ವರೆಗೂ ಹೋಗಿತ್ತು, ಬಟ್ ಪ್ರಾವಿಷನಲ್ 2 ನೋಡಿ 79,424ಗೆ ಸ್ಟಾಪ್ ಆಗಿದೆ. ಏನಾದರೂ ನಿಮಗೆ ರೌಂಡ್ 2 ಅಲ್ಲಿ ಬೇಕಾದರೆ ಇದನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಆಕಾಶ್ ಮೆಡಿಕಲ್ ಕಾಲೇಜಲ್ಲಿ 84,400 ಇತ್ತು, ಈಗ 81,468ಗೆ ಸ್ಟಾಪ್ ಆಗಿದೆ. ಸೊ ಕಟ್ ಆಫ್ ಒಂದು ಲೋ ಕಟ್ ಆಫ್ ಕಾಲೇಜಸ್ ಎಲ್ಲ ಕಟ್ ಆಫ್ ಇನ್ಕ್ರೀಸ್ ಆಗಿದೆ. ಅಂಬೇಡ್ಕರಲ್ಲಿ ಸೇಮ್ ಇದೆ, ಇನ್ನೆಲ್ಲ ಕಟ್ ಆಫ್ ಡ್ರಾಪ್ ಆಗಿದೆ ಟಾಪ್ ಕಾಲೇಜಸಲ್ಲಿ. ದಿಸ್ ಈಸ್ ಅಬೌಟ್ ಆಲ್ 16 ಮೆಡಿಕಲ್ ಕಾಲೇಜಸ್ ಆಫ್ ನಮ್ಮ ಬೆಂಗಳೂರು. ಯಾರ್ಯಾರಿಗೆ ಪ್ರಾವಿಷನಲ್ 2 ಅಲ್ಲಿ ಸೀಟ್ ಸಿಕ್ಕಿದೆಯೋ ಅವ್ರಿಗೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾರ್ಯಾರು ಬಾರ್ಡ್ರಲ್ಲಿ ಇರ್ತಿರೋ ಕೀಪ್ ವೇಟಿಂಗ್, ನಿಮಗೆ ರೌಂಡ್ 2 ಅಲ್ಲಿ ಸಿಗುವ ಎಲ್ಲ ಸಾಧ್ಯತೆಗಳು ಇರಬಹುದು. ಇಫ್ ಟೈಮ್ ಪರ್ಮಿಟ್ಸ್ ಐ ವಿಲ್ ಕನ್ಸಿಡರ್ ಆಲ್ ರಿಮೈನಿಂಗ್ ಕಾಲೇಜಸ್ ಆಫ್ ಕರ್ನಾಟಕ. ಸದ್ಯಕ್ಕೆ ಬೆಂಗಳೂರು ಮೆಡಿಕಲ್ ಕಾಲೇಜಸ್ ಕಟ್ ಆಫ್ ನೋಡಿ.
ನೀವೇನಾದರೂ ಇದನ್ನು ಆಪ್ಷನ್ ಎಂಟ್ರಿ ಮಾಡಿದರೆ ನಿಮ್ಗೆ ಸಿಕ್ಕಿದ್ರೆ ನಿಮಗೆ ಅರ್ಥ ಆಗುತ್ತೆ ಸೆಕೆಂಡ್ ರೌಂಡ್ಗೆ ನೀವೇನಾದರೂ ಅಪ್ಗ್ರೇಡ್ ಆಗಬಹುದಾ ಇಲ್ವಾ ಅಂತ. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯುವರ್ ಆಪ್ಷನ್ ಎಂಟ್ರಿ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.